ಹೆಂಡತಿ ಬಿಟ್ಟು ಹೋದ್ಲು, ನನಗೆ ಮೋಸ ಆಗಿದೆ, ದಯವಿಟ್ಟು ನ್ಯಾಯವನ್ನು ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಮೊರೆ ಇಟ್ಟಿದ್ದಾರೆ ಜಿಮ್ ಟ್ರೈನರ್ ನಿತೇಶ್. ತನ್ನ ಸ್ನೇಹಿತನ ಜೊತೆಯಲ್ಲಿಯೇ ನನ್ನ ಪತ್ನಿ ಓಡಿ ಹೋಗಿದ್ದಾಳೆ ಅಂತ ಅಳಲು ತೋಡ್ಕೊಂಡಿದ್ದು, ಪ್ರೀತಿಸಿ ಮದುವೆಯಾಗಿದ್ದ ಜಿಮ್ ಟ್ರೈನರ್ ನಿತೇಶ್ ಮತ್ತು ರಂಜಿತಾ. ಅದಾದಮೇಲೆ ಈಗ ನನ್ನ ಸ್ನೇಹಿತನಾಗಿದ್ದಂತಹ ನವೀನ್ನ ಜೊತೆಯಲ್ಲಿ ಆಕೆ ಓಡಿ ಹೋಗಿದ್ದಾಳೆ. ಅವನ ಮನೆಯಲ್ಲಿಯೇ ನಾವು ಬಾಡಿಗೆ ಇದ್ವಿ, ಇದೀಗ ಅದೇ ನವೀನ್ನ ಜೊತೆಯಲ್ಲಿ ಆಕೆ ಓಡಿ ಹೋಗಿದ್ದಾಳೆ ಅಂತ ಹೇಳಿ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಅಳಲು ತೋಡ್ಕೊಂಡಿದ್ದಾರೆ ಜಿಮ್ ಟ್ರೈನರ್ ನಿತೇಶ್. ಸರ್, ಮದುವೆಯಾಗಿ 5 ವರ್ಷ ಆಯಿತು. 5 ವರ್ಷ ಆಗಿ ಐದು ವರ್ಷದಿಂದ ಜೀವನ ಮಾಡ್ತಾಯಿದ್ವಿ. 3 ವರ್ಷ ಒಂದು ಮನೇಲಿ ಬಾಡಿಗೆ ಇದ್ವಿ ಸರ್. ಫ್ರೆಂಡು ಅಂತ ಬಾಡಿಗೆ ಮನೆ ಮಾಡಿದೆ. ಬಾಡಿಗೆ ಮನೆ ಮಾಡಿ ಜೀವನ ಮಾಡಿದ್ವಿ. ಫ್ರೆಂಡು ಅಂತ ನಂಬಿದ್ದು ನನ್ನಿದ್ರಿಗೆ ಅಣ್ಣ ಅಂತ ಎಲ್ಲ ಮಾಡೋಳು, ರಾಖಿ ಎಲ್ಲ ಕಟ್ಟಿದ್ಲು. ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಂಬಿದೆ ಅವನ್ನ. ಅವ್ರ ಅಮ್ಮ ಎಲ್ಲ ಮಗಳು ಅನ್ನೋರು. ಹಂಗೆ ಮಗಳು ಅಂತಿದ್ರು ಅಂತ ಬಿಟ್ಟು ನಾನು ಡೌಟೇ ಪಟ್ಟಿಲ್ಲ. ಒಂದು ದಿವಸ ಮೊಬೈಲು ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ಥರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಗೆ, ಇಲ್ಲ ನೀನು ಬೈತಿ ಅಂದ್ಬಿಟ್ಟು ಅಮ್ಮ ಮೋಟ್ರ್ ಹಾಕೋಕ್ಕೆ ಆಫ್ ಮಾಡೋಕ್ಕೆ ಹೇಳ್ತೈತೆ ಅಂದ್ಬಿಟ್ಟು ಈ ಥರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆಯೇ ಖಾಲಿ ಮಾಡಿಬಿಟ್ಟೆ. ಬೇಡ, ಇದು ಸುಮ್ಮನೆ ಸಣ್ಣದಿದ್ದಾಗ ಇಲ್ಲಿರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡಿಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಹತ್ರ ಮನೆ ಮಾಡಿದೆ. ಅಲ್ಲಿ ಬಂದಮೇಲೆ ಮತ್ತೆ ಬೇರೆ ಹೆಸರು ಸೇವ್ ಮಾಡ್ಕೊಂಡು, ಮತ್ತೇನಕ್ಕೆ ಈ ಥರ ಸೇವ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಗಲಾಟೆ ಆಯಿತು. ಆಮೇಲೆ ಮತ್ತೆ ಅಣ್ಣ ಅಂತ ಸೇವ್ ಮಾಡ್ಕೊಂಡು ವಾಟ್ಸಪ್ ಕಾಲ್ ಮಾಡಿದ್ಲು. ನಾನು ಬ್ಲಾಕ್ ಹಾಕಿದಾಗ ಪದೇ ಅದೇ ಕೆಲಸ ಮಾಡೋಕತ್ತಿದ್ಲು. ಒಂದು ದಿವಸ ರೆಡ್ ಅಣ್ಣ ಮೊನ್ನೆ ಸಿಕ್ಲು, ಫೋನೇ ಮಾತಾಡೋಕ್ಕಾರ. ಏನಕ್ಕೆ ಮಾತಾಡ್ತಿದ್ದೆ? ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೀನಿ. ಅವ್ರ ಅಮ್ಮ ಫೋನ್ ಮಾಡಿದ್ರೆ ಮನೆ ಖಾಲಿ ಮಾಡಿದಾಗ ನಮ್ಮ ಹತ್ರ ಮಾತಾಡಿಲ್ಲಪ್ಪ, ಹಂಗೆ ಹಿಂಗೆ. ಅವಮ್ಮ ಮನೆಗಿದ್ದಾಗ ಹೇಳಿತ್ತು, ನಿನ್ನ ಹೆಂಡ್ತಿ ಈ ಥರ ಫಸ್ಟ್ ಕರ್ಕೊನೋ ಹಂಗೆ ಹಿಂಗೆ ಅಂತ. ನನಗೆ ಡೌಟ್ ಬಂದು ಕೇಳಿದೆ ನಿಮ್ಮ. ಆಮೇಲೆ ನೋಡಿದ್ರೆ ಅವ್ನ ಮಗನ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾಳೆ, ನನ್ನ ಫ್ರೆಂಡ್ ಜೊತೆಗೆ. ಹೋಗೋಕ್ಕಾರ ದುಡ್ಡು ಅವನಿಗೆ ಕಳಿಸ್ಬಿಟ್ಟು ಹೋಗಿದ್ದಾಳೆ. ದುಡ್ಡು ಅವನಿಗೆ ಕಳಿಸ್ಬಿಟ್ಟು ಹೋಗಿ ನಿನ್ನೆ ಬಂದುಬಿಟ್ಟು ಅವನ ಜೊತೆಗೆ ಬಂದಿದ್ದಾಳೆ. ಅವನ ಜೊತೆಗೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ದಾಳೆ. ಅವನ ಜೊತೆಗೆ ಬಂದುಬಿಟ್ಟು ನನ್ನ ಫ್ರೆಂಡ್ ಅವನು ಹಂಗೆ ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಬರೋಲ್ಲ ನಿನ್ನ ಜೊತೆ ಜೀವನ ಮಾಡಲ್ಲ, ನನ್ನ ಪಾಡೆ ನಾನು ಪಿ ಜಿಲಿ ಇರ್ತೀನಿ ಅಂತ. ನಾವು ಏನು ಮಾಡ್ಬೇಕಲ್ಲ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ. ನಾವು ಆ ಥರ ಮಾಡಿದ್ರೇ ನಿಯತ್ತಾಗಿರೋದು ಬದುಕೇ ಇಲ್ಲ ಸರ್. ನಮ್ಮಂಥ ಗಂಡ್ಮಕ್ಳಿಗೆ, ಗಂಡ್ಮಕ್ಳಾಗಿ ಹುಟ್ಟಿರೋದೇ ತಪ್ಪ. ನಾವು ಹೆಣ್ಣು ನೋಡಿ ಮದುವೆ ಆಗಿದೆ ತಪ್ಪ ಸರ್. ನಾವು ಏನು ಮಾಡ್ಬೇಕಲ್ಲ? ನಾವು ಯಾರ ಹತ್ರ ಹೋಗ್ಬೇಕು ನ್ಯಾಯ ಕೇಳಿ? ಅವನು 4 ವರ್ಷದಿಂದ ಪರಿಚಯ ಸರ್. ಈಗ ಫ್ರೆಂಡ್ ಅಂತ ನಂಬ್ತೀವಿ ಸರ್. ಈಗ ಅವನು ಫ್ರೆಂಡ್ ಬಂದಿದ್ದಾನೆ ಸರ್ ಜೊತೆಗೆ. ಅವನೇ ಪರಿಚಯ ಇಲ್ಲ ಸರ್. ನಾನೇ ಕರ್ಕೊಂಬಂದಿದ್ದೆ ಅವ್ರ ಮನೆ ಬಾಡಿಗೆಗೆ. ನಾನು ಕರ್ಕೊಂಬಂದು ಇಟ್ಕೊಂಡಿದ್ದು. ಅವನು ಯಾವತ್ತೂ ಮಾತಾಡಿದ್ದಿಲ್ಲ. ತಂಗಿ ಅಂತಲೇ ಮಾತಾಡೋನು. ರಾಖಿ ಎಲ್ಲ ಕಟ್ಟಿದ್ದಾನೆ. ಆ ಥರ ಇದ್ಮೇಲೆ ನನಗೆ ಅನುಮಾನ ಬಂದಿದ್ದಿಲ್ಲ. ಏನೋ ಬಿಡು, ತಂಗಿ ಥರ ನೋಡ್ತಾನಲ್ಲ ಅಂತ ಹೇಳಿದೆ. ಯಾಕೆಂದರೆ ಅವ್ನ ಮನೆ ಅಕ್ಕ ತಂಗಿ ಇರ್ತಾರಲ್ಲ ಸರ್, ಇದ್ರಲ್ಲಿ. ಅದಕ್ಕೋಸ್ಕರ ಆ ದೃಷ್ಟಿ ನೋಡಿದೆ ನಾನು. 5 ವರ್ಷ ಆಯ್ತು ಸರ್. 5 ವರ್ಷ ಆಯಿತು. 5 ವರ್ಷ ಮಕ್ಕಳು ಅಂತ ಹೇಳ್ದಾಗೆಲ್ಲ ಅವಳು ನಾಟಕ ಮಾಡೋಳು. 2 ತಿಂಗಳಾಗಿದ್ದ ತಕ್ಷಣ ನಾನು ಪ್ರೆಗ್ನೆನ್ಸಿ ಇದಾಗ್ಬಿಟ್ಟೈತೆ, ನಾನು ಗರ್ಭಕ್ಕಿಲ್ಲ ಇದೈತೆ ಅಂತ ಕರ್ಕೊಂಡು ಚೆಕ್ ಮಾಡಿಸ್ತಾಯಿದ್ದೆ. ಬರೀ ನಾಟಕ ಮಾಡೋಳು. ಈ ನಾಟಕ ಮಾಡಿ ಮೊನ್ನೆ ಸಿಗೆ ಬಿದ್ದುಬಿಡ್ಲು ಸರ್. ಮನೆ ಸಿಗೆ ಬಿದ್ದಾಗ ನಾನು ಕಾಲೇಜ್ ತಗ್ಸಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣವೇ ನಾಟಕ ಮಾಡ್ಕೊಂತ ಮಕ್ಕನಿಲ್ಲ ಮನೆಗೆ, ತಲೆ ಸುತ್ತು ಅಂತ. ಮಧ್ಯಾಹ್ನ ಅವಂತ ಕೆಲ್ಸಕ್ಕೆ ಹೋಗೋಳು, ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಬಿಡಿಸಿದ್ದೆ. ಇಲ್ಲ ಅವ್ರಿಗೆ ಏನೋ ನಾಟಕ ಮಾಡಿ ಫೋನ್ ಮಾಡಿದ್ರು ಬಟ್ಟೆ ಅಂಗಡಿಗೆ. ಇವತ್ತೊಂದು ದಿವಸ ಕಳಿಸಿ, ಬರೀ ಲೇಡೀಸ್ ಏನೋ ಶೂಟಿಂಗ್ ಇದೆ ಅಂತ ಹೇಳಿದ್ರು. ಹೋಗಬೇಕಾದ್ರೆ ಏನು ಮಾಡಿಲ್ಲ, ನನ್ನ ಮೊಬೈಲಿಂದ 2,000 ಕಳ್ಸ್ಕೊಂಬಿಟ್ಟಿದ್ದಾಳೆ. ನಾನು ಕೆಲಸ ಮಾಡಿಬಿಟ್ಟು ಬಂದಿದ್ದೆ. ನೈಟ್ ಬಾಡಿ ಗಾರ್ಡ್ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಮಲಗಿದ್ದೆ. ಮಲಗ್ದಾಗ ನೋಡಿದಾಗ ಆಮೇಲೆ ಎದ್ದು ನೋಡ್ತೀನಿ, ಕೆಲಸಕ್ಕೆ ಬಿಟ್ಟು ಬಂದು ಮಲಗಿದ್ದೆ. ಆಮೇಲೆ ಚೆಕ್ ಮಾಡಿ 2,000 ಕಳಿಸಿದ್ಲು. ಆಮೇಲೆ ಅವ್ರ ತಮ್ಮ ಫೋನ್ ಮಾಡಿಬಿಟ್ಟು 1,000 ಕಳಿಸಿದ್ದಾಳೆ ಅವ್ರು ಕೆಲಸ ಮಾಡೋನಿಗೆ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅವನಿಗೆ 3,000 ಕಳಿಸ್ಬಿಟ್ಟು ಹೋಗ್ಬಿಟ್ಟು ನಿನ್ನೆ ಬಂದಿದ್ದಾಳೆ. ಯಾರು? ಇಲ್ಲ, ಬಟ್ಟೆ ಅಂಗಡಿ ಇದು ಬರ್ತಾರಲ್ಲ ಸರ್, ಶೂಟ್ ಮಾಡೋಕ್ಕೆ ಬರ್ತಾರಲ್ಲ, ಅದು ಇರುತ್ತೆ. ಕಳ್ಸಪ್ಪ ಸ್ವಲ್ಪ ಬಟ್ಟೆ ಅದು ಇದು ಮಾಡ್ಬೇಕು ಲೇಡೀಸ್ಗಂತ ಅವ್ರು ಕರೆದಿದ್ರು. ಹೋಗಿದ್ಲು. ಇವತ್ತೊಂದು ದಿವಸ ಕಳಿಸೋ, ಆಮೇಲೆ ಕಳ್ಸೋದು ಬೇಡ, ನಾವು ಸೋಮವಾರ ಊರಿಗೆ ಹೋಗೋಣ, ಇದೇನು ತೀರ್ಮಾನ ಮಾಡಿಬಿಟ್ಟು ನೀನು ನಾನು ಬೇಕಾದರೆ ಇರೋ, ಅವ್ನು ಇಷ್ಟಪಟ್ಟಿದ್ಯಾ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಗು. 4 ಜನ ಜೊತೆ ಮದುವೆಗೆ 4 ಜನಕ್ಕೆ ಹೇಳ್ಬಿಟ್ಟು ಹೋಗು. ಈಗ ನಾನು ಬೆಂಗಳೂರಿಗೆ ಕರ್ಕೊಂಬಂದ್ಬಿಟ್ಟು ನಾನು ಈ ಗಂಡನ ಜೊತೆ ಹೋಗಿದ್ದಾಳೆ ಅಂತ ಹೇಳಿದರೆ, ಈಗ ಗಂಡನ ಜೊತೆ ಬಂದ್ಬಿಟ್ಟು ಫ್ರೆಂಡಿಗೆ ಗಂಡನ ಅಡ್ಜಸ್ಟ್ ಮಾಡಿದ ಅಂತ ಊರು ತುಂಬ ಹಬ್ಬಿಸ್ತಾರೆ ಅವ್ರ ಅಪ್ಪ ಅಮ್ಮ. ಕರೆದ್ರೆ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವನಿಗೆ ಕೊಟ್ಟಿದ್ದೀವಿ, ಅವನು ಇಷ್ಟ ಅಂತಾರೆ. ನನಗೆ ಗೊತ್ತಿಲ್ಲದಂಗೆ ಅವ್ರ ಅಮ್ಮ ನಾವು ಊರಿಗೆ ಕರ್ಕೊಂಡು ಹೋದ್ರೆ ಸರ್, ಗೊತ್ತಿಲ್ಲದಂಗೆ ಬೆಂಗಳೂರಿಗೆ ಕರ್ಕೊಂಬಂತ ಅವ್ರ ಅಮ್ಮ. ಇದೆಲ್ಲ ನೋಡಿದ್ರೆ ಅವ್ರ ಅಮ್ಮಂದೇ ಸಪೋರ್ಟ್ ಐತೆ ನನಗೆ ಅನಿಸ್ತೈತೆ. ಈ ಮಗಳು ತಪ್ಪು ಮಾಡಿದರೆ ಯಾವುದೇ ಅಪ್ಪ ಅಮ್ಮನ ಓಡಿ ಬರ್ತಾರೆ. ಬಿದ್ದರೆ ನಮ್ಮ ಮನೆ ಆಕಳ ಇದ್ದಾವೆ, ಹಾಲು ಕರಿ ಸುಳ್ಳು ಹೇಳ್ತಾರೆ ಸರ್ ಯಾರಾದರೂ. ನನಗೆ ನ್ಯಾಯ ಬೇಕು ಸರ್. ಅವಳು ಊರಿಗೆ ಬರಬೇಕು, ಅವ್ಳು ಡೈವರ್ಸ್ ಕೊಡಲಿ. ಗಂಡ ಬೇಡ ಅಂದರೆ ಬೇಡ, 4 ಜನಕ್ಕೆ ಹೇಳ್ಬಿಟ್ಟು ಬರಬೇಕು. ನನ್ನ ಮೇಲೆ ಕೆಟ್ಟ ಹೆಸರು ಯಾಕೆ ಬರಬೇಕು? ಅವಳು ತಪ್ಪು ಮಾಡಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ನಂದು ಏನಾದ್ರು ತಪ್ಪಿದ್ರೆ, ನನ್ನ ಗಂಡ ತಪ್ಪು ಮಾಡಿ ನಾನು ಜೈಲಿಗೆ ಹಾಕ್ಸ್ಲಿ, ನಾವು ಒಕ್ಕಿದ್ದೆ. ನಾನೇನು ತಪ್ಪು ಮಾಡಿಲ್ದಂಗೆ ಅವಳು ಎಲ್ಲೋ ಹೋಗ್ಬಿಟ್ಟು ಯಾವನ ಜೊತೆ ರಾತ್ರಿ ಬಂದುಬಿಟ್ಟು ಮದುವೆ ಅದನ್ನು ಇದ್ರೆ ಇನ್ನೊಬ್ಬನ ಜೊತೆ ಹೋದ್ರೆ ನಾವು ಹೆಂಗೆ ತಡ್ಕೊಂಡಿರ್ಬೇಕು? ಆಕೆ ಬರಲಿಲ್ಲ ಅಂದರೆ ನಾನು ನಮ್ಮ ಅಮ್ಮ ಎಲ್ಲರೂ ಕೂಡ ಸತ್ಬಿಟ್ಟು ಆಕೆ ಚೆನ್ನಾಗಿರಲಿ ಅವನ ಜೊತೆಗಾರ. ಇದು ಕಣ್ಣಾಗಿ ನೋಡೋಕ್ಕಿಂತ ಸಾಯೋದೇ ಬೆಸ್ಟ್ ಅಲ್ಲ ಸರ್. ಎಲ್ಲರಿಗೂ ಅನ್ಯಾಯ ಆಗ್ಬಾರ್ದು ಸರ್. ನ್ಯಾಯ ಇರ್ಬೇಕು. ಗಂಡು ಮಕ್ಳಿಗೆ ನ್ಯಾಯನೇ ಇಲ್ದಂಗೆ ಆಗ್ಬಿಟ್ಟೈತೆ. ನಿನ್ನೆ ಗಂಡನ ಹತ್ರ ಮಾತಾಡೋಕೆ ಬಿಡ್ತಾಯಿಲ್ಲ. ಮಕ್ಕ ತಿರ್ಸ್ಕೊಂಡು 5 ವರ್ಷದ ಜೀವನ ನನ್ನ ಜೊತೆ ಮಕ್ಕ ನಿಲ್ತಾನೆ. ಅವಾಗ ಗೊತ್ತಿಲ್ಲ ಗಂಡ ಅಂತ. ಮಕ್ಕಳನ್ನ ಗೊತ್ತಿದ್ದಿಲ್ಲ ಗಂಡ ಅಂತ. ಈಗ ಯಾವನ ಬಂದಿದ್ದ ತಕ್ಷಣ ಮಕ್ಕ ತಿರ್ಸೋದಾ? ಈಗ ಎಲ್ಲಿ ಹೋಗಿ ಫೋಟೋಗಳು ನೋಡಿ, ಇದೆಲ್ಲ ಮಾಡೋಕ್ಕಾರೆ ಗಂಡ ಬೇಕಿತ್ತು. ಈಕಿಗೆ 3 ದಿವಸ ಅವ್ನ ಜೊತೆಗೆ ಹೋಗಿದ ತಕ್ಷಣ ಗಂಡ ಬೇಡ ಅವಳಿಗೆ.
ಹಾಂ ಹಾಂ ಏನಾರು ಹೇಳಿದ್ರೆ ಗಂಡ ಗಂಡ ಏನು ಕ್ಯಾಮ್ರಾ ಹಾಕ್ಬೇಕಷ್ಟೇ. ಕೆಲ್ಸಕ್ಕೆ ಹೋಗೋಕ್ಕಾರೆ ಕ್ಯಾಮ್ರಾ ಹಾಕ್ಬಿಟ್ಟು ಅಲ್ಲಿ ಮೊಬೈಲಲ್ಲಿ ನೋಡ್ತಾ ಇರ್ಬೇಕು. ನನ್ನ ಹೆಂಡತಿ ಎಲ್ಲೋ ಎಲ್ಲಿ ಬರ್ತಾಳೆ ಅಂತ ನೋಡ್ಬೇಕಷ್ಟೇ ನಾವು. ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಕಾಲೇಜ್ ತಗ್ಸಿ ಅವ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ನಾಟಕ ಮಾಡ್ಕೊಂತ ಮಕ್ಕನಿಂದ ಮನೆಗೆ ತಲೆ ಸುತ್ತಂತ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಸ್ನೇಹಿತನೇ ಇಲ್ಲಿ ದ್ರೋಹ ಬಗೆದು ಸ್ನೇಹಿತನ ಹೆಂಡತಿಯನ್ನು ಓಡಿಸಿಕೊಂಡು ಹೋಗಿರುವಂಥದ್ದು. ಎಷ್ಟು ವರ್ಷಗಳಿಂದ ಇವರ ನಡುವೆ ಈ ಥರದ ಒಂದು ಸಂಪರ್ಕ ಇತ್ತು ಅಂತೇಳಿ ಮಾಹಿತಿ ಸಿಗ್ತಾ ಇದೆ ಚಂದ್ರಶೇಖರ್? ಖಂಡಿತವಾಗಿ ನವೀನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ವರ್ಷಗಳಿಂದ ಕೂಡ ನವೀನ್ ಮತ್ತೆ ನಿತೇಶ್ ಅಂತ ಏನಿರ್ತಾರೆ, ಇಬ್ಬರು ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಇವರು ಅಂದ್ರೆ ನಿತೇಶ್ಗೆ ಮನೆ ಏನಿರುತ್ತೆ ಆ ಒಂದು ಮನೆಗೆ ಬಾಡಿಗೆಗೆ ಸಹ ಹೋಗ್ತಾರೆ. ನವೀನ್ ಅವರ ಮನೆಗೆ ಬಾಡಿಗೆಗೆ ನಿತೇಶ್ ಹೋಗ್ತಾರೆ. ಈ ಸಂದರ್ಭದಲ್ಲಿ ತನ್ನ ಪತ್ನಿ ರಂಜಿತಾ ಏನಿದ್ದಾಳೆ ಆಕೆ ಒಂದು ಈತನ ಜೊತೆ ಅಂದ್ರೆ ನವೀನ್ ಜೊತೆ ಸಂಪರ್ಕದಲ್ಲಿರೋದು ನಿತೇಶ್ಗೆ ಗೊತ್ತಾಗತ್ತೆ. ಗೊತ್ತಾದಂತ ಸಂದರ್ಭದಲ್ಲಿ ಆಕೆ ಏನು ನವೀನ್ ನ ಹೆಸರು ಒಂದು ಹುಡುಗಿ ಹೆಸರಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾಳೆ. ಅದಾದ ನಂತರ ಆ ವಿಚಾರ ಕೂಡ ಗೊತ್ತಾಗತ್ತೆ. ಆ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ನಿತೇಶ್ ಪತ್ನಿಗೆ ಸಾಕಷ್ಟು ಒಂದು ಬುದ್ಧಿವಾದವನ್ನ ಕೂಡ ಹೇಳಿರ್ತಾನೆ. ಆತನ ಸವಾಸವನ್ನ ಬಿಡು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವೇಳೆಯಲ್ಲೂ ಕೂಡ ಆತ ಯಾವುದೇ ರೀತಿಯಾದಂತಹ ಒಂದು ಅಂದ್ರೆ ಬುದ್ಧಿ ಕಲಿಯೋದಿಲ್ಲ ಆಕೆ. ಆ ಸಂದರ್ಭದಲ್ಲೂ ಕೂಡ ಏನು ನಾನು ಒಂದು ಅಣ್ಣನ ರೀತಿಯಲ್ಲಿ ಆತನನ್ನ ನೋಡ್ತೇನೆ, ಅಂದ್ರೆ ನವೀನ್ ಅನ್ನ ಅಣ್ಣನ ರೀತಿಯಲ್ಲಿ ನೋಡ್ತೇನೆ, ನನಗೆ ಯಾವುದೇ ರೀತಿಯಾದಂತಹ ದುರುದ್ದೇಶ ಆತನ ಮೇಲೆ ಇಲ್ಲ ಅನ್ನುವಂತಹ ಮಾತುಗಳನ್ನ ರಂಜಿತಾ ಹೇಳ್ತಾಳೆ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಈ ಒಂದು ಮನೆಯಲ್ಲಿದ್ರೆ ಎಲ್ಲವೂ ಕೂಡ ಸರಿ ಹೋಗಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಬನಶಂಕರಿಗೆ ತನ್ನ ಮನೆಯನ್ನ ಶಿಫ್ಟ್ ಮಾಡ್ತಾನೆ. ಶಿಫ್ಟ್ ಮಾಡಿದಂತ ಸಂದರ್ಭದಲ್ಲಿ ಆಗ್ಲೂ ಕೂಡ ಏನು ಚಾಟ್ ಅನ್ನ ಮಾಡುವಂತಹದ್ದು, ಕಂಟಿನ್ಯೂಸ್ಲಿ ಕಾಲಲ್ಲಿ ಮಾತನಾಡುವಂತಹದ್ದು, ಈ ರೀತಿಯಾಗೆಲ್ಲ ಮಾಡಿ ಅದಾದ ನಂತರ ಈಗ ಸದ್ಯಕ್ಕೆ ಕಳೆದ 3 ದಿನಗಳ ಹಿಂದೆ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದಾಳೆ ಮನೆಯಿಂದ ಅನ್ನುವಂತಹ ಮಾಹಿತಿಯನ್ನ ಅಥವಾ ದೂರನ್ನ ಸದ್ಯಕ್ಕೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ನಿತೇಶ್ ನೀಡಿರುವಂತಹದ್ದು. ಸದ್ಯಕ್ಕೆ ನಿತೇಶ್ ದೂರಿನ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಒಂದು ತನಿಖೆಯನ್ನ ಕೂಡ ಮಾಡಿರುವಂತಹದ್ದು. ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಎಲ್ಲಿದ್ದಾಳೆ ಅನ್ನುವಂತಹ ಪತ್ತೆಗಾಗಿ ಈಗಾಗಲೇ CDR ಜೊತೆಗೆ ಲೊಕೇಶನ್ ಕೂಡ ಹಾಕೊಂಡು ತನಿಖೆಯನ್ನ ಮುಂದುವರಿಸಿರುವಂತಹದ್ದು. ನವೀನ್.